ಹಲೋ ಫ್ರೆಂಡ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಹಲವಾರು ಮಾಡಲ್ನ ಹೇಗೆ ಡಿಸೈನ್ ಮಾಡೋದು ಅಂತ ನೋಡಿದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದರೆ ಇಟ್ಸ್ ಪಾರ್ಟ್ ಡಿಸೈನಲ್ಲೇ ನಮಗೆ ಹಲವಾರು ಬ್ರಾಂಚಸ್ ಲೈಕ್ ಹಲವಾರು ಸಬ್ ಡಿವೈಡ್ ವರ್ಕ್ಸ್ ಅಂತ ಬರುತ್ತೆ. ಫಾರ್ ಎನ್ ಎಕ್ಸಾಂಪಲ್ ಈ 3D ಆಗಿರ್ಬೋದು, ಅಂದರೆ ನಾವೇನಂತ ಯಾವುದೇನೋ ಫ್ಯೂಚರ್ ಅಂತ ಹೇಳ್ತೀವಿ. ಸೊ ಸರ್ಫೇಸ್, ಶೀಟ್ ಮೆಟಲ್, ಸೊ ಇವೆಲ್ಲ ಒಂದೊಂದು ಪಾರ್ಟ್ ಸಾಲಿಡ್ ವರ್ಕ್ಸಲ್ಲಿ ಪಾರ್ಟ್ ಮಾಡಲಿಂಗಲ್ಲಿ ಇದೆಲ್ಲ ಒಂದೊಂದು ಸಬ್ ಪಾರ್ಟ್ಸ್ ಅಂತ ಆಗಿ ಡಿವೈಡ್ ಆಗಿರುತ್ತೆ. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಶೀಟ್ ಮೆಟಲ್ ಅದ್ರ ಬಗ್ಗೆ ನೋಡೋಣ. ಸೊ ಶೀಟ್ ಮೆಟಲ್ ಅನ್ನೋದು ಈ ಸ್ಮಾಲ್ ಇಂಡಸ್ಟ್ರೀಸ್, ಈ ಪ್ರೈವೇಟ್ ಲಿಮಿಟೆಡ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ಹಲವಾರು ಇಂಡಸ್ಟ್ರೀಸ್ ನಮಗೆ ಶೀಟ್ ಮೆಟಲ್ ಮೇಲೆ ಈಸಿಯಾಗಿ ನಮಗೆ ಕೆಲಸ ಸಿಗೋಂಥ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಬಗ್ಗೆ ಅದನ್ನು ಹೆಂಗೆ ಲೈಕ್ ವಾಟ್ ಆರ್ ದ ಟೈಪ್ಸ್ ಆಫ್ ಲೈಕ್ ಕಮೆಂಟ್ಸ್ ಎಲ್ಲ ಇದೆ ಅಂತ ಬಗ್ಗೆನೇ ಇವತ್ತು ನೋಡ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಹಲವಾರು ಕಮೆಂಟ್ಸ್ಗಳು ಕಾಣಿಸ್ತಾ ಇದೆ. ಸೊ ನೀವು ಯಾವುದೇ ಕಮೆಂಟ್ನ ನಾವು ಎನೇಬಲ್ ಮಾಡಬೇಕು ಅಂತ ಅಂದರೆ ಮೇಯ್ನಾಗಿ ನಮಗೆ ಒಂದು 2D ಸ್ಕೆಚ್ ಇರಲೇಬೇಕು. ಸೊ 2D ಸ್ಕೆಚ್ಗೆ ಗೋಸ್ಕರ ನಾನೇನು ಮಾಡ್ತೀನಿ, ಒಂದು ಸ್ಕೆಚ್ ಹಾಕೋತೀನಿ ಟಾಪ್ ಲೈನಲ್ಲಿ ಅಂತಲೇ ಇಟ್ಕೊಳ್ಳೋಣ. ಫಸ್ಟ್ ಐ ವಿಲ್ ಚೂಸ್ ಒಂದು ರೆಕ್ಟ್ಯಾಂಗಲ್. ಇಟ್ಸ್ ಎ ಕಾರ್ನರ್ ರೆಕ್ಟ್ಯಾಂಗಲ್. ಸೊ ಡೈಮೆನ್ಷನ್ ಕೂಡ ಕೊಡ್ಕೋಣ. ಸೊ ಪ್ರತಿಯೊಂದಕ್ಕೂ ಡೈಮೆನ್ಷನ್ ಇರಲೇಬೇಕು. ಏನಕ್ಕೆ ಅಂದರೆ ಒಂದು ಸ್ಕೆಚ್ ಡಿಫೈನ್ ಆಗಿದ್ರೆ ಅಷ್ಟೇ ಅದಕ್ಕಿರೋ ಬೆಲೆ. ಓಕೆ, ಐ ವಿಲ್ ಗಿವ್ 70/100. ಓಕೆನಾ? ಸೊ ಇದೊಂದು ರೆಕ್ಟ್ಯಾಂಗಲ್. ಈಗ ಈ ರೆಕ್ಟ್ಯಾಂಗಲ್ನ ನಾನೇನು ಮಾಡ್ತೀನಿ, ಸ್ಕೆಚ್ಚಿಂದ ಹೊರಗೆ ಬಂದು ಆ ಶೀಟ್ ಮೆಟಲ್ ಹೋಗಿ ಬೇಸ್ ಫ್ಲೆಂಜ್ ಆರ್ ಟ್ಯಾಬ್ ಅಂತ ಇದೆ. ಸೊ ಬೇಸ್ ಫ್ಲೆಂಜ್ ಅಂತ ಟ್ಯಾಬ್ ಅಂತ ನೋಡಿದರೆ ಇದೊಂದು ನಮಗೆ ಒಂದು ಬೇಸ್. ಇದ್ರ ಪ್ಯಾರಾಮೀಟರ್ಸ್ ಮೇಲೇ ಪ್ರತಿಯೊಂದು ಮುಂದೆ ನಾವು ಏನೇ ಕಂಟಿನ್ಯೂ ಮಾಡ್ತೀವಿ ನೋಡಿ ಡಿಸೈನ್ನ, ಈಗ ಇದಕ್ಕೆ ಎಕ್ಸ್ಟ್ರಾ ಪಾರ್ಟ್ಸ್ಗಳು ಆ್ಯಡ್ ಮಾಡಬೇಕು, ಏನು ಮಾಡಬೇಕು ಎಲ್ಲ ಇದ್ರ ಬೇಸಿಸ್ ಮೇಲೆ ಅದು ಪ್ರಾಪರ್ಟಿ ಸೆಟ್ ಆಗಿರುತ್ತೆ. ಸೊ ಫಸ್ಟ್ ಕೇಳೋಂಥದ್ದು ಯೂಸ್ ಮೆಟಲ್ ಗೇಜ್ ಟೇಬಲ್. ನಿಮಗೆ ಗೇಜ್ ಟೇಬಲ್ ಏನಾರು ಇತ್ತು ಅಂದರೆ ಹ್ಯಾವ್ ಟು ಯೂಸ್ ಮಾಡ್ಕೋಬೋದು. ಓಕೆನಾ? ಆರ್ ಎಸ್ ಶೀಟ್ ಮೆಟಲ್ ಥಿಕ್ನೆಸ್. ನಾನು ಥಿಕ್ನೆಸ್ ಕೊಡ್ತೀನಿ 1.5 mm ಥಿಕ್ನೆಸ್ ನಾನು ಕೊಟ್ಟಿದ್ದೀನಿ. ಸೊ ನೀವು ಬೇಕಾದ್ರೆ ರಿವರ್ಸ್ ಡೈರೆಕ್ಷನ್ ಅಂತಲೂ ಮಾಡ್ಕೋಬೋದು. ಫಾರ್ ಸ್ಕೆಚಿನ ಅಂದರೆ ಮೇಲೆ ಕೆಳಗೆ ಕೂಡ ಅಂತ ಬರುತ್ತೆ. ನೆಕ್ಸ್ಟ್ ಬರೋಂಥದ್ದು ಬೆಂಡ್ ಅಲೈನ್ಸಸ್. ಅಂದರೆ ಬೆಂಡ್ ಅಲೈನ್ಸ್ ಅಂದರೆ ಈಗ ಈ ಮಾಡಲ್ ಒಂದು ಬೆಂಡ್ ಆದರೆ ಏನಾಗುತ್ತೆ, ಒಂದು ಸೈಡಲ್ಲಿ ಟೆನ್ಸೈಲ್ ಫೋರ್ಸ್ ಅಪ್ಲೈ ಆಗುತ್ತೆ, ಇನ್ನೊಂದು ಸೈಡಲ್ಲಿ ಕಂಪ್ರೆಷನ್ ಫಾರ್ ಎಕ್ಸಾಂಪಲ್ ಅಪ್ಲೈ ಆಗುತ್ತೆ. ಫಾರ್ ಎನ್ ಎಕ್ಸಾಂಪಲ್ ಈ ಮಾಡಲ್ನ ನಾನು ಈ ಥರ ಬೆಂಡ್ ಮಾಡ್ತೀನಿ, ಈ ಥರ ಸಿ ಶೇಪಲ್ಲಿ ಹಿಂಗೆ ಬೆಂಡ್ ಆಯಿತು ಅಂದರೆ ಏನಾಗುತ್ತೆ, ಈ ಪಾರ್ಟಲ್ಲಿ ಏನಾಗುತ್ತೆ ಕಂಪ್ರೆಷನ್ ಫೋರ್ಸ್ ಅಪ್ಲೈ ಆಗುತ್ತೆ, ಈ ಪಾರ್ಟಲ್ಲಿ ಟೆನ್ಸೈಲ್ ಫೋರ್ಸ್ ಅಪ್ಲೈ ಆಗುತ್ತೆ. ಅಂದರೆ ಈಗ ಒಂದು ಮಾಡಲ್ನ ನಾವು ಏನಾರ ಬೆಂಡ್ ಮಾಡೋಕ್ಕೆ ಹೋಗ್ತಿದ್ರೆ ಅಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಆದರೆ ಎಷ್ಟು ಕ್ರಿಯೇಟ್ ಆದರೆ ವಿತಿನ್ ಎಷ್ಟರ ಸ್ಟ್ರೆಸ್ ಕ್ರಿಯೇಟ್ ಆಗಬೇಕು, ಬೆಂಡ್ ಅಲೈನ್ಸಸ್ ಎಷ್ಟಿರಬೇಕು ಅನ್ನೋದು ನಾವು ಇಲ್ಲೇ ನಾವು ಲೈಕ್ ಅಪ್ಲೈ ಮಾಡ್ಕೋಬೋದು. ಇದರಲ್ಲಿ ನಿಮ್ಗೆ ಹಲವಾರು ಥರ ಟೈಪ್ಸ್ ಆಫ್ ಬರುತ್ತೆ. ಬೆಂಡ್ ಟೇಬಲ್ ಬರುತ್ತೆ, ಕೆ ಫ್ಯಾಕ್ಟರ್ ಬರುತ್ತೆ, ಬೆಂಡ್ ಅಲೈನ್ಸಸ್ ಬರುತ್ತೆ, ಎಲ್ಲ ಥರನೂ ಸಿಗುತ್ತೆ. ನಾನು ಇದರಲ್ಲಿ ಕೆ ಫ್ಯಾಕ್ಟರ್ ಅಂತ ತಗೋತೀನಿ, ಅಂದರೆ ಕಾನ್ಸ್ಟೆಂಟ್ ಕೆ ಫಾರ್ ನಥಿಂಗ್ ಬಟ್ ಇಸ್ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತಲೂ ತಗೋಬೋದು. ಕೆ ಫ್ಯಾಕ್ಟರ್ ಇದೊಂದು ಕಾನ್ಸ್ಟೆಂಟ್. ಓಕೆನಾ? ಸೊ 0.5 ಅಂತ ತಗೋತೀನಿ. ನೆಕ್ಸ್ಟ್ ಬರೋಂಥದ್ದು ಆಟೋ ರಿಲೀಫ್. ಈಗ ಈ ಬೆಂಡ್ ಇಲ್ಲಿ ಈ ಜಾಗದಲ್ಲಿ ಬೆಂಡ್ ಕ್ರಿಯೇಟ್ ಆಗ್ತಿತ್ತು ಅಂದರೆ ಜಾಸ್ತಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿತ್ತು ಅಂತ ಇಟ್ಕೊಳ್ಳಿ. ಓಕೆನಾ? ಆ ಜಾಗದಲ್ಲಿ ನಾನು ಏನು ಮಾಡ್ತೀನಿ, ಸ್ಟ್ರೆಸ್ ರಿಲೀಫ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಆಟೋ ರಿಲೀಫ್ ಅಂತ ಮಾಡಿದರೆ ಈ ಜಾಗದಲ್ಲಿ ಏನಾರು ಬ್ರೇಕ್ ಆಯಿತು, ಏನಾರು ಕಟ್ ಆಯಿತು ಅಂದರೆ ಇಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಟ್ರೆಸ್ ರಿಲೀಫ್ ಲೈಕ್ 0.5 ರೇಷಿಯೋದಲ್ಲಿ ಇಟ್ಕೋತೀನಿ, 0.5 ರೇಷಿಯೋದಲ್ಲಿ ನಾವು ಡನ್. ಸೊ ನನಗೇನಾಯಿತು, ಇಲ್ಲಿ ಶೀಟ್ ಮೆಟಲ್ ಬೇಸ್ ಫ್ಲೆಂಜ್ ಕ್ರಿಯೇಟ್ ಆಯಿತು. ಸೊ ಇದು ನನ್ನ ಒಂದು ಪ್ಯಾರಾಮೀಟರ್, ಇದೊಂದು ನನ್ನ ಬೇಸ್ ಫ್ಲೆಂಜ್. ಸೊ ನಾವು ಇನ್ನು ಮುಂದೆ ಏನೇ ಮಾಡಿದರೂ ಇದ್ರ ಪ್ಯಾರಾಮೀಟರ್ ಬೇಸ್ ಮೇಲೆ ನಮಗೆ ಬರ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಈ ಕನ್ವರ್ಟಿವ್ ಶೀಟ್ ಮೆಟಲ್ ಮತ್ತು ಲಾಫ್ಟ್ ಬೆಂಡ್ ವಿ ವಿಲ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್. ಫಸ್ಟ್ ವಿ ವಿಲ್ ನೋ ಅಬೌಟ್ ವಾಟ್ ಆರ್ ದೋಸ್ ಟೈಪ್ಸ್. ಓಕೆ, ಲೈಕ್ ಎಡ್ಜ್ ಫ್ಲೆಂಜ್, ಮಿರರ್ ಫ್ಲೆಂಜ್, ಜಾಬ್ ಫ್ಲೆಂಜ್, ಸ್ಕೆಚ್ ಬೆಂಡ್, ಹಿಮ್, ಈ ಸ್ವೀಪ್ ಫ್ಲೆಂಜ್ ಅಂದರೆ ಏನು ಅಂತ ಈಗ ನೋಡೋಣ. ಓಕೆನಾ? ಸೊ ನಾನೀಗ ಏನು ಮಾಡ್ತೀನಿ, ಎಡ್ಜ್ ಫ್ಲೆಂಜ್ ಫಸ್ಟ್ ಬರೋಂಥದ್ದು. ಎಡ್ಜ್ ಫ್ಲೆಂಜ್ ನಾನೇನು ಮಾಡ್ತೀನಿ, ಈಗ ಶೀಟ್ ಮೆಟಲ್ ಬೇಸ್ ಇದೆಯಲ್ಲ ಇದರಲ್ಲೊಂದು ಎಡ್ಜ್ ಫ್ಲೆಂಜ್ನ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡು ಸರ್ಟೈನ್ ಹೈಟ್ ಅಂತಲೇ ಇಟ್ಕೊಳ್ಳಿ. ಫಾರ್ ಎನ್ ಎಕ್ಸಾಂಪಲ್ ಸರ್ಟೈನ್ ಹೈಟ್ ಮಾಡಿಕೊಂಡು ಲೆಂತ್ ಕೊಡ್ಕೋತೀನಿ 50. ಅಂದರೆ ಲೆಂತ್ ನೋಡಿ ಎಲ್ಲಿಂದ ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರ ಅನ್ನೋದು ಇಂಪಾರ್ಟೆಂಟ್. ಲೈಕ್ ಈ ಬೇಸಿಂದ ಈ ಎಂಡಿಗ, ಇಲ್ಲ ಈ ಬೇಸಿಂದ ಈ ಎಂಡಿಗ, ಇಲ್ಲಾಂದರೆ ಆ್ಯಂಗಲ್ ಇದ್ರ ಮಿಡ್ ಪಾಯಿಂಟಿಂದ ಇಲ್ಲಿಗ. ಸೊ ನೀವು ಪೊಸಿಷನ್ ಕೂಡ ಸೆಟ್ ಮಾಡ್ಕೋಬೋದು. ನಾನೇನು ಮಾಡ್ತೀನಿ, ಈ ಫೇಸಿಂದ ಇಲ್ಲಿಗೆ 50. ಸೊ ಆ ಥರ ಲೆಂತ್ ಕೂಡ ನಾನು ತಗೋತೀನಿ.
ನೆಕ್ಸ್ಟ್ ಬರೋಂಥದ್ದು ಫ್ಲೆಂಜ್ ಪೊಸಿಷನ್. ಈ ಜಾಗದಲ್ಲಿ ಝೂಮ್ ಇನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನಿಮಗೆ ಪೊಸಿಷನ್ ಯಾವ ಥರ ಬೇಕು, ವಿತಿನ್ ಲೈಕ್ ಇಲ್ಲೇ ಒಳಗೆ ಬರಬೇಕಾ, ಇಲ್ಲಾಂದರೆ ಸೈಡಾಗಿ ಕರೆಕ್ಟಾಗಿ ಇದ್ರ ಫೇಸ್ ಪ್ಯಾರಲ್ ಆಗಿ ಈ ಫೇಸ್ ಇರಬೇಕಾ, ಇಲ್ಲ ಸ್ವಲ್ಪ ಫೇಸಿಂದ ಎಕ್ಸ್ಟೆಂಡ್ ಆಗಬೇಕಾ, ಇಲ್ಲ ಪಾಯಿಂಟಿಗೆ ಕರೆಕ್ಟಾಗಿ ಬರಬೇಕಾ, ಅಂದರೆ ಈ ಪಾಯಿಂಟಿಗೆ ಕರೆಕ್ಟಾಗಿ ಇದು ಕ್ರಿಯೇಟ್ ಆಗಬೇಕಾ. ನೆಕ್ಸ್ಟ್ ಬರೋಂಥದ್ದು ಆ್ಯಂಗಲ್, ಲೈಕ್ ಇದ್ರ ಮೇಲಿಂದ ಆ್ಯಂಗಲ್ ಕೂಡ ಕೊಡ್ಕೋಬೋದು. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇದೊಂದು ಪೊಸಿಷನ್ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಕಸ್ಟಮ್ ಬೆಂಡ್ ಅನಾಲಿಸಿಸ್. ಫಾರ್ ಎನ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನನಗೆ ಈ ಪಾರ್ಟಲ್ಲಿ ಒಂದು ಕಸ್ಟಮ್ ಬೆಂಡ್ ಅನಾಲಿಸಿಸ್ ಬೇಕು. ಫಾರ್ ಎನ್ ಎಕ್ಸಾಂಪಲ್ ಇದೊಂದು ಚಿಕ್ಕಗೆ ಬೆಂಡ್ ಆದರೆ ಇಲ್ಲಿ ಏನಾರು ಬೆಂಡ್ ಆಯಿತು ಅಂದರೆ ಇಲ್ಲಿ ಮುರಿದೋಗಂತ ಜಾಸ್ತಿ ಇರುತ್ತೆ ಅಂದರೆ ನೀವು ಬೆಂಡ್ ಅನಾಲಿಸಿಸ್ ಕಸ್ಟಮೈಸ್ ಮಾಡ್ಕೋಬೋದು. ಆಟೋ ರಿಲೀಫ್ ಕೂಡ ಕಸ್ಟಮೈಸ್ ಮಾಡ್ಕೋಬೋದು ಈ ಜಾಗದಲ್ಲಿ. ಈಗ ಇಲ್ಲಿ ಎಡಿಟ್ ಫ್ಲೆಂಜ್ ಪ್ರೊಫೈಲ್. ಓಕೆನಾ, ನನಗೆ ಈಗ ಬಾಕ್ಸ್ ಬೇಡ, ನನಗೆ ಬರೀ ಈ ಥರ ಹಿಂಗೆ ಕಟ್ಟಲ್ಲೇ ಬೇಕು ಅಂದರೆ ಎಡಿಟ್ ಫ್ಲೆಂಜ್ ಪ್ರೊಫೈಲ್ ಕೂಡ ಮಾಡ್ಕೋಬೋದು. ಅಂದರೆ ಇಲ್ಲೇನಿದೆ ರೆಕ್ಟ್ಯಾಂಗಲ್ ಇರೋದೆ ಅಲ್ವಾ. ನಾನೇನು ಮಾಡ್ತೀನಿ, ಇಲ್ಲೊಂದು ಇದು ಬಾಕ್ಸ್ ಅಂತ ಇದೆಯಲ್ಲ ಇದನ್ನು ಡಿಲೀಟ್ ಮಾಡ್ಕೋತೀನಿ ಫಾಸ್ಟ್. ಡನ್. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಈ ಥರ ಸ್ಕೆಚ್ ಕೂಡ ಹಾಕೋಬೋದು. ಓಕೆ, ನೆಕ್ಸ್ಟ್ ಉಳಿದಿದ್ದು ಟ್ರಿಮ್. ಓಕೆ, ಸೊ ನನಗೆ ಈ ಥರ ಎಡ್ಜ್ ಬೇಕು, ಫಿನಿಶ್ ಅಂತ ಕೊಟ್ಟರು ನಿಮಗೆ ಎಡ್ಜ್ ಫಿನಿಶ್ ಈ ಥರನೂ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ, ಸೊ ನಿಮ್ಗೆ ಯಾವುದೇ ಶೇಪಲ್ಲಾದರೂ ಮಾಡ್ಕೋಬೋದು ಎಡ್ಜ್ ಫ್ಲೆಂಜ್. ಬಟ್ ಏನಪ್ಪ ಅಂತಂದರೆ ಕಾರ್ನರ್ಸ್, ಈ ಥರ ಕಾರ್ನರ್ಸ್ ಇದ್ರೆ ಬೆಟರ್. ಆಮೇಲೆ ಗೊತ್ತಿದ್ದನ್ನ ಬ್ರೇಕ್ ಮಾಡಬೇಕಾಗತ್ತೆ ಕಾರ್ನರ್ಸ್ನ ಅಂತ. ಓಕೆ, ನೆಕ್ಸ್ಟ್ ಎಡ್ಜ್ ಫ್ಲೆಂಜ್ ಏನೋ ಡೌಟ್ ಇಲ್ಲ ಅಂತಂದರೆ ನೆಕ್ಸ್ಟ್ ವಿ ಮೂವ್ ಫಾರ್ ಜಾಗ್. ಓಕೆ, ನಾನು ಜಾಗ್ ಆಪ್ಷನ್ ಮಾಡೋಕ್ಕೆ ನನಗೊಂದು ಇಲ್ಲಿ ಯಾವ್ದಾದ್ರು ಒಂದು ಸ್ಕೆಚ್ ಬೇಕು. ಫಾರ್ ಎನ್ ಎಕ್ಸಾಂಪಲ್ ಲೈನ್ ಅಂತಲೇ ಇಟ್ಕೊಳ್ಳಿ. ನಾನು ಈ ಫೇಸ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಲೈನ್ ತಗೋತೀನಿ. ಲೈನ್. ಓಕೆ, ಲೈನ್ ತಗೊಂಡು ನೆಕ್ಸ್ಟ್ ಎಕ್ಸಿಟ್. ನೆಕ್ಸ್ಟ್ ಫಿಕ್ಸೆಡ್ ಫೇಸ್ ಕೇಳ್ತಾ ಇದೆ, ಫಿಕ್ಸೆಡ್ ಫೇಸ್. ಸೊ ಜಾಗ್ ಈಸ್ ನಥಿಂಗ್ ಬಟ್ ನಿಮಗೆ ಈ ಫೇಸ್ ನಿಮಗೆ ಏನಾಗುತ್ತೆ ಇಲ್ಲಿ ಲಿಫ್ಟ್ ಆಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ, ಮೆಟೀರಿಯಲ್ ಆ್ಯಡ್ ಆನ್ ಆಗುತ್ತೆ. ಓಕೆನಾ, ಅಂದರೆ ಏರಿಯಾ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ ಆ್ಯಸ್ ಯೂಶುವಲ್ ಪೊಸಿಷನ್, ಜಾಗ್ ಪೊಸಿಷನ್ ಎಲ್ಲ ಇದರಲ್ಲೂ ಸಿಗುತ್ತೆ. ಓಕೆ, ನೆಕ್ಸ್ಟ್ ಜಾಗ್ ಅಂತ ಬಂದರೆ ನಿಮಗೆ ಈ ಥರ ಜಾಗ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬರೋಂಥದ್ದು ಸ್ಕೆಚ್ ಪೆಂಟ್. ಸೇಮ್ ಜಾಗ್ ಥರನೇ ನನಗೆ ಇಲ್ಲೂ ಒಂದು ಸ್ಕೆಚ್ ಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಸ್ಕೆಚ್ ಹಾಕ್ತೀನಿ. ಲೈಕ್ ಸ್ಕೆಚ್ ಸ್ಟ್ರೈಟ್ ಲೈನೇ ಇರಬೇಕು ಅಂತೇನಿಲ್ಲ, ನೀವು ಹೆಂಗೆ ಸ್ಕೆಚ್ ಹಾಕ್ತೀರೋ ನಿಮ್ಗೆ ಆ ಥರ ಅದು ಬೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದ್ರ ನಾನು ಫಿಕ್ಸೆಡ್ ಫೇಸ್, ಫಿಕ್ಸೆಡ್ ಪ್ಯಾರಾಮೀಟರ್ ಇದು. ಡನ್. ಸರಿ, ಕೇಳ್ತೀರ ಜಾಗಿಗೂ ಮತ್ತು ಸ್ಕೆಚ್ ಪೆಂಟಿಗೂ ಏನು ಡಿಫ್ರೆನ್ಸ್ ಅಂತ. ಸೊ ಜಾಗಲ್ಲಿ ಏನಾಗುತ್ತೆ, ಮೆಟೀರಿಯಲ್ ಈ ಪಾರ್ಟ್ ಆ್ಯಡ್ ಆನ್ ಆಗುತ್ತೆ, ಅಂದರೆ ಇದು ಲಿಫ್ಟ್ ಆಗುತ್ತಲ್ಲ, ಇಲ್ಲಿ ಮೆಟೀರಿಯಲ್ ಆ್ಯಡ್ ಆನ್ ಆಗ್ತಿತ್ತು. ಬಟ್ ಸ್ಕೆಚ್ ಪೆಂಡಲ್ಲಿ ಏನಾಗುತ್ತೆ, ಇರೋಂಥ ಏರಿಯಾದಲ್ಲೇ ಅದು ಬೆಂಡ್ ಮಾಡಿಕೊಡುತ್ತೆ. ಸೊ ನಿಮಗೆ ಆ್ಯಂಗಲ್ ಕೂಡ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ 45 ಹಿಂಗೆ ಇಟ್ಕೊಂಡು ಪೊಸಿಷನ್, ಬೆಂಡ್ ಪೊಸಿಷನ್ ಕೂಡ ಇದ್ರಲ್ಲಿ ಸಿಗುತ್ತೆ. ಓಕೆ, ಲುಕ್. ಸೊ ಮಿರರ್ ಫ್ಲೆಂಜ್, ಜಾಗ್, ಸ್ಕೆಚ್ ಪೆಂಡ್ ಆಯ್ತು. ನೆಕ್ಸ್ಟ್ ಬರೋಂಥದ್ದು ಮಿರರ್ ಫ್ಲೆಂಜ್. ಮಿರರ್ ಫ್ಲೆಂಜಿಗೆ ನಾನು ಏನು ಮಾಡ್ತೀನಿ, ಇದಕ್ಕೂ ಕೂಡ ಸ್ಕೆಚ್ ಬೇಕು. ಬಟ್ ಈ ಸರಿ ಏನು ಮಾಡ್ತೀನಿ, ಈ ಫೇಸ್ ಚೂಸ್ ಮಾಡ್ತೀನಿ. ಈ ಫೇಸ್ ಚೂಸ್ ಮಾಡಿ ಐ ವಿಲ್ ಚೂಸ್ ಲೈನ್ ಓನ್ಲಿ. ಓಕೆ, ಇನ್ ಕೇಸ್ ನಿಮ್ಗೆ ಏನಾದ್ರು ರೇಡಿಯಸ್ ಬೇಕು ಅಂದರೆ ರೇಡಿಯಸ್ ಆರ್ ಫಿಲಿಟ್ ಅಂದರೆ ಫಿಲಿಟ್ ಇಟ್ಕೊಳ್ಳಿ. ನಾನು 2 mm ಫಿಲಿಟ್ ಇಟ್ಕೊತೀನಿ. ಇದು ಡನ್. ಓಕೆ, ನೆಕ್ಸ್ಟ್ ಎಕ್ಸಿಟ್. ನೋಡಿ, ನೀವು ಹೆಂಗೆ ಸ್ಕೆಚ್ ಮಾಡಿರ್ತೀರೋ ಅದೇ ಥರ ನಿಮಗೆ ಕರೆಕ್ಟಾಗಿ ಒಂದು ಮಿರರ್ ಫ್ಲೆಂಜ್ ಸಿಗುತ್ತೆ. ಪೊಸಿಷನ್ ಕೂಡ ಇಟ್ಕೋಬೋದು ನೀವು, ಪೊಸಿಷನ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಡನ್. ಸೊ ಮಿರರ್ ಫ್ಲೆಂಜ್ ಕೂಡ ಆಯಿತು. ನೆಕ್ಸ್ಟ್ ಬರೋಂಥದ್ದು ಹಿಮ್. ಸೊ ಹಿಮ್ ಅಂದರೆ ಈಗ ನೀವು ಫಾರ್ ಎನ್ ಎಕ್ಸಾಂಪಲ್ ಒಂದು ಮಾಡಲ್ ಕಂಪ್ಲೀಟಾಗಿ ಬೆಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆಪೋಸಿಟ್ ಡೈರೆಕ್ಷನಲ್ಲಿ ಬೆಂಡ್ ಆಗ್ತಾ ಹೋಗಬೇಕು, ನೀವು ಆ ಥರನೂ ಹಿಮ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಪೊಸಿಷನ್ ನಾನು ಹಿಡ್ಕೋತೀನಿ ನೋಡಿ ಈ ಥರ. ಸೊ 50 ಅಂತ ಇದೆ, ಇದನ್ನು ಬೇಕಾದ್ರೆ 10. ನಿಮಗೆ ಕಸ್ಟಮ್ ಬೆಂಡ್ ಅನಾಲಿಸಿಸ್ ಕೂಡ ಇರುತ್ತೆ. ಇಲ್ಲಿ ಟೈಪ್ಸ್ ಆಫ್ ಹಿಮ್ಮು ಬರ್ತವೆ. ರೇಡಿಯಸ್ 100 ಇದೆ. ಸೊ ಡಯಾ ಏನು ಮಾಡ್ತೀನಿ 5. ಓಕೆ, ನೆಕ್ಸ್ಟ್ ಡಿಸ್ಟೆನ್ಸ್ ಕೂಡ ಇಟ್ಕೋಬೋದು. ಡಿಸ್ಟೆನ್ಸ್ ಎಷ್ಟಿಂದ ಎಷ್ಟು ದೂರಕ್ಕೆ ಇಟ್ಕೋತೀರ, 10 ಅಂತ ಇದ್ರೆ ಇಟ್ಕೊಳ್ಳಿ, 15 ಅಂತ ಆದರೆ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋಂಥದ್ದು ಪ್ರಾಪರ್ಟೀಸ್, ಲೈಕ್ ಈ ಥರ ನಿಮಗೆ ಹಲವಾರು ರೀತಿ ಹಿಮ್ಗಳು, ಟೈಪ್ಸ್ ಆಫ್ ಹಿಮ್ ಬರುತ್ತೆ. ಓಕೆ, ಇದರಲ್ಲಿ ಹಿಮ್ ಪ್ರೊಫೈಲ್ ಕೂಡ ನೀವು ತಗೋಬೋದು. ಅಂದರೆ ನನಗೆ ಫುಲ್ ಬೇಡ ಸರ್, ನನಗೆ ಇದರಲ್ಲಿ ಯಾವುದೋ
ಅರ್ಧ ಪಾರ್ಟ್ ಬೇಕು ಇಲ್ಲಿಂದ ಇಲ್ಲಿ ಬೇಕು ಅಂದರೆ ನೀವು ಎಡಿಟ್ ಹಿಮ್ ವಿಚ್ನ ಮಾಡ್ಕೋಬೋದು. ಫಾರ್ ಎನ್ ಎಕ್ಸಾಂಪಲ್ ಹಿಮ್ ಪ್ರೊಫೈಲ್ ಇಷ್ಟಿದೆ ಅಲ್ಲ, ನಾನು ಇದನ್ನು ಏನು ಮಾಡ್ತೀನಿ, ಬರೀ ಇಷ್ಟಕ್ಕೆ ಮಾತ್ರ ತಂದು ಇಟ್ಕೋತೀನಿ. ನಾವು ಫಿನಿಶ್ ನೋಡಿ, ಹಿಮ್ ಇಷ್ಟು ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ಬರೋಂಥದ್ದು ಕ್ರಾಸ್ ಬ್ರೇಕ್. ಫಾರ್ ಎನ್ ಎಕ್ಸಾಂಪಲ್ ಈ ಫೇಸಿನ ಸೆಂಟರ್ ಪಾಯಿಂಟ್ ಬೇಕು, ಕ್ರಾಸ್ ಬ್ರೇಕ್ ಯೂಸ್ ಮಾಡ್ಕೋತೀನಿ, ಒಂದು ಸೆಂಟರ್ ಪಾಯಿಂಟ್ ಸಿಗುತ್ತೆ. ನೆಕ್ಸ್ಟ್ ಬರೋಂಥದ್ದು ರೇಡಿಯಸ್ 1 mm ಎಲ್ಲ ಇದೆ, ಸೊ ಇದನ್ನು 5 mm ಕೂಡ ಮಾಡಿಕೊಂಡು ಸೊ ಸ್ಕೆಚ್ ಪ್ರೊಫೈಲ್ ನೀವೇನು ಮಾಡ್ತೀರೋ ಒಂದು ಸ್ಕೆಚ್ ಕೂಡ ಹಾಕೊಳ್ಳಿ. ನಾವು ಓಕೆ, ಸೊ ಈ ಮಾಡೆಲ್ಗೆ ಕ್ರಾಸ್ ಬ್ರೇಕನ್ನು ಕರೆಕ್ಟಾಗಿ ವರ್ಕ್ ಆಗಲ್ಲ, ವಿ ಹ್ಯಾವ್ ಟು ಚೂಸ್. ಸೊ ಒಂದು ಕ್ರಾಸ್ ಬ್ರೇಕರನ್ನು ಬೇಕಾದ್ರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಯಾವ್ಯಾವ ನೆಕ್ಸ್ಟ್ ಕ್ಲಾಸಲ್ಲಿ, ಸೊ ಕನ್ವರ್ಟ್ ಟು ಶೀಟ್ ಮೆಟಲ್, ಲಾಫ್ಟ್ ಆ್ಯಂಡ್ ಕ್ರಾಸ್ ಬ್ರೇಕ್ ಇನ್ನು ನೋಡ್ದಿರೋ ಅಂತ, ಇನ್ನು ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಈಗ. ಸೊ ನೆಕ್ಸ್ಟ್ ಬರೋಂಥದ್ದು ಫೆಸ್ಟ್ ಪ್ಲಾಂಚ್. ಸೊ ಫ್ಲೆಟ್ ಪ್ಲಾಂಚಿಗೆ ಇಟ್ಸ್ ನಥಿಂಗ್ ಬಟ್ ನಮಗೂ ಈಗ ಅದಕ್ಕೂ ಒಂದು ಪ್ರೊಫೈಲ್ ಬೇಕೀಗ. ಸೊ ವಾಟ್ ಐ ವಿಲ್ ಡೂ, ಓಕೆ ಐ ವಿಲ್ ಚೂಸ್ ಓಕೆ. ಸೊ ಈ ಮಿರರ್ ಫ್ಲೆಂಜಿಂಗ್ ಬೇಕಾದ್ರೆ ಡಿಲೀಟ್ ಮಾಡ್ಕೊಡಿ, ಒಂದು ಪರ್ಪಸ್ಸಿಗೋಸ್ಕರ ಡಿಲೀಟ್ ಮಾಡ್ಕೊಳ್ಳೋಣ, ಬೇಕಾದ್ರೆ ನೆಕ್ಸ್ಟ್ ನೋಡೋಣ ಇದನ್ನು. ಓಕೆನಾ, ನೆಕ್ಸ್ಟ್ ಸ್ವಿಫ್ಟ್ ಪ್ಲಾಂಚಿಗೆ ಚೂಸ್ ಮಾಡ್ತೀನಿ. ಸ್ವಿಫ್ಟ್ ಪ್ಲಾಂಚಿಗೆ ನಾನು ಇದನ್ನು ಚೂಸ್ ಮಾಡ್ಕೊತೀನಿ. ಸೊ ಪಾತಿಗೆ ಐ ವಿಲ್ ಚೂಸ್ ದಿಸ್ ಪಾತ್ ಆ್ಯಂಡ್ ದಿಸ್ ಪಾತ್. ಸರಿ, ನೀವು ಕೇಳ್ತೀರಾ ಮಿರರ್ ಫ್ಲೆಂಜಿಗೂ ಮತ್ತು ಸ್ವಿಫ್ಟ್ ಪ್ಲಾಂಚಿಗೂ ಏನು ಡಿಫ್ರೆನ್ಸ್ ಅಂತ. ಸೊ ಮಿರರ್ ಫ್ಲೆಂಜಲ್ಲಿ ಏನಾಗುತ್ತೆ, ಇಲ್ಲಿ ಕಾರ್ನರ್ ರೇಟ್ ಸಿಗುತ್ತೆ ನಿಮಗೆ. ಫಾರ್ ಅನ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕರೆಕ್ಟಾಗಿ ಕರ್ವೇಚರ್ ಆಗ್ತಾ ಇದೆ ಅಲ್ವಾ, ಲುಕ್, ಹೌದಾ, ಕರ್ವೇಚರ್ ಥರ ಬಂತು. ಬಟ್ ಮಿರರ್ ಫ್ಲೆಂಜಲ್ಲಿ ಏನಾಗುತ್ತೆ, ಕರ್ವೇಚರ್ ಬರಲ್ಲ. ಲುಕ್, ಇಲ್ಲೇನಾಯಿತು, ರಿಲೀಫ್ ಆಯಿತು, ಲೈಕ್ ರೆಕ್ಟಾಂಗಲ್ ಆಟೋ ರಿಲೀಫ್ ಆಗಿ ಇಲ್ಲಿ ಬ್ರೇಕ್ ಆಗಿದೆ. ಓಕೆನಾ, ಸೊ ಸ್ವಿಫ್ಟ್ ಫ್ಲೆಂಜಲು ಮತ್ತು ಮಿರರ್ ಫ್ಲೆಂಜಲು ಇರೋಂಥ ಸೇಮ್ ಡಿಫ್ರೆನ್ಸ್ ಇದೊಂದೇ. ಓಕೆ, ನೆಕ್ಸ್ಟ್ ಬರೋಂಥದ್ದು ಕಾರ್ನರ್ ಕ್ಲೋಸ್ ಕಾರ್ನರ್ ಇವೆಲ್ಲ ಇದೆ. ಸೊ ಇದೊಂದು ಲೆಂತಿ ಪ್ರೋಸೆಸ್ ಆಗಿ ಮೂವ್ ಆಗ್ತಾನೆ ಇರುತ್ತೆ. ಸೊ ನಿಮ್ಗೆ ಇನ್ನೂ ಲೈಕ್ ಇದ್ರ ಬೇಕು ಅಂತ ಅಂದರೆ, ನಿಮಗೆ ಇದ್ರ ಮೇಲೆ ಇನ್ನೂ ಇಂಟ್ರೆಸ್ಟ್ ಇತ್ತು ಅಂದರೆ ಜಸ್ಟ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಸ್ ಫಾರ್ಮಿಂಗ್ ಟೂಲ್ ಅಂದ್ರೇನು, ಶೀಟ್ ಮೆಟಲ್ ಅಂದರು, ಗಸ್ಟ್ ಅಂದ್ರೇನು, ಇನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋಣ. ಗೈಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ ಇದೆ, ಬೆಲ್ ನೀವು ಅವಷ್ಟು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಹ್ಯಾವ್ ಟು ಲೈಕ್ ಏನು ಸಿಗುತ್ತೆ ನಿಮಗೆಲ್ಲ, ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದು ಮರಿಬೇಡಿ ಪ್ಲೀಸ್. ಓಕೆನಾ. ಓಕೆ ಗೈಸ್, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಿಗೋಣ.